ಸೊ ಫ್ರೆಂಡ್ಸ್, ಫೈನಲಿ 3ನೇ ಪ್ಲೇಸಿಗೆ ಬಂದಾಯಿತು. ಸೊ ಈ ಜಾಗದ ಹೆಸರು ಆಡು ಮಲ್ಲೇಶ್ವರ ಕಿರು ಮೃಗಾಲಯ ಅಂತ. ಸೊ ಈ ಜಾಗಕ್ಕೆ ಬರಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಡಿ, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇರೋಲ್ಲ. ಸೊ ಪ್ರತಿಯೊಬ್ಬರೂ ಕ್ಯಾಶ್ ತೊಗೊಂಬನ್ನಿ. ಕ್ಯಾಶ್ ತೊಗೊಂಬಂದರೆ ನಿಮಗೆ ಈಸಿ ಆ್ಯಕ್ಸೆಸ್, ಯಾಕಂದರೆ ಗಾಡಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ, ಟಿಕೆಟ್ಗೆ ಪರ್ ಪರ್ಸನ್ಗೆ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಕ್ಯಾಶ್ ಖಾಲಿ ಆಗೋದು ನಮ್ಮ ಹತ್ರ ಇದ್ದಿದ್ದು, ಆನ್ಲೈನಲ್ಲಿ ಆಗಿಲ್ಲ. ಸೊ ಆದಷ್ಟು ನಾವು ಏನೋ ಮ್ಯಾನೇಜ್ ಮಾಡಿ ಅವ್ರಿಗೆ ಹೆಂಗೋ ಮಾತಾಡಿ ಟಿಕೆಟ್ ತೊಗೊಂಬಂದ್ರಿ. ಸೊ ಒಳಗಡೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ ಹೆಂಗಿರುತ್ತೆ ಏನು ಅಂತ. ಇದೊಂದು ಫುಲ್ ಕಾಡು ಇದು. ಆ್ಯಕ್ಚುಲಿ ಸುಮಾರು ಜನ ಬಂದವರು, ನೋಡ್ತಾ ಇದ್ದೀರೋ ಸುಮಾರು ಫ್ಯಾಮ್ಲಿಗಳು ಬಂದಿದೆ. ಸಂಡೇ ಅಲ್ವಾ, ಅದಕ್ಕೆ ಸುಮಾರು ಫ್ಯಾಮ್ಲಿಗಳು ಬಂದಿದೆ. ಸೊ ಅಲ್ಲಿ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಏನು ಅಂತ. वो इधर रखे देख, दो ही इधर इधर दो लड़ने देखो अमी, इधर दो लड़ने अयमान आया लड़ने रेंज देख, तू भी आई इतना दीदी लड़ लेते ना देखो दो जने भाना अबे भैया बच्चा आया उसको इन्हें मार अब भी बड़े बड़े काहे लकड़ी उठा मारने की क्या लड़ने रेंज नहीं ಕರಮಡಿಸ್ತದ ಒಡೆ ಒಡೆ ಬರ್ತದೆ. ಒಂದೇ ಕುಕ್ಕಿಗೆ ನಿಂತಂತದ್ದು ಆದಿ ಕೊಟ್ಟು ಹತ್ತದ ಬಾ చూడే నువ్వేనే చూస్తుంది ಸೊ ಸ್ನೇಹಿತರೆ, ಮುಗೀತು ಒಂದಿನದ ಪಯಣ, ಇವತ್ತಿನ ಮುಗೀತು. ಸೊ ನಾವು 5 ಪ್ಲೇಸ್ ಪ್ಲ್ಯಾನ್ ಮಾಡಿದ್ದು ನಾವು. ಸೊ ಆದಷ್ಟು 5 ಪ್ಲೇಸ್ ಕವರ್ ಮಾಡೋಣ ಅಂತ ಎಷ್ಟೋ ಟ್ರೈ ಮಾಡಿದೆ, ಬಟ್ ಆಗಿಲ್ಲ ಸಮಯ, ಯಾಕಂದರೆ ತುಂಬ ಕಡಿಮೆ ಇದೆ. ಸೊ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಪಯಣ, ಈಗ 4:15 ಆಗಿದೆ. ಸೊ 4:36 ಆಗಿದೆ ಕರೆಕ್ಟಾಗಿ. ಆದಷ್ಟು ನಾವು ಪ್ಲೇಸಸ್ನ ಕವರ್ ಮಾಡಬೇಕಂತಿದ್ರಿ, ಬಟ್ ಮೇನ್ ಹತ್ರ ಪ್ಲೇಸಸ್ನ ಕವರ್ ಮಾಡಿದ್ವಿ. ಒಂದು ಹೇಳ್ಬೇಕಂದ್ರೆ ಚಿತ್ರದುರ್ಗ ಕೋಟೆ ಒಂದು ಕವರ್ ಮಾಡಿದ್ದೀವಿ. ಆಮೇಲೆ ಮತ್ತೆ ಇನ್ನೊಂದು ಚಂದ್ರವಳ್ಳಿ ಗುಹೆನ ಕವರ್ ಮಾಡಿದ್ದೀವಿ. ಅದೂ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಫಸ್ಟ್ ಒನ್ ಸೆಕೆಂಡ್ ಒನ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೆಕೆಂಡ್ ಒನ್ ಮಾತ್ರ ಎಕ್ಸ್ಪೀರಿಯೆನ್ಸ್ ನಂಗೆ ತುಂಬ ಇಷ್ಟ ಆಯಿತು, ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು. ಥರ್ಡ್ ಒನ್ ಒಂದು ಒಳ್ಳೆ ಝೂ ಇದು. ಸೊ ಇದು ದೊಡ್ಡವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಆ್ಯಂಡ್ ಚಿಕ್ಕ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಫ್ಯಾಮಿಲಿ ಸಮೇತ ಬಂದರೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸೊ ನೀವು ಬರೋಂಗಿದ್ರೆ ಇಲ್ಲಿ ಒಂದು ಒಳ್ಳೆ ಪ್ಲೇಸು. ಸೊ ಗಾಡಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ, ದೊಡ್ಡವ್ರಿಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಸೇಫು ಅಷ್ಟೇ, ಫುಲ್ ಸೆಕ್ಯೂರಿಟಿಯಿಂದ ಒಳ್ಳೆ ಸೆಟ್ ಮಾಡಿ ಚೆನ್ನಾಗಿ ಇಕ್ಕಿದ್ದಾರೆ. ಅನಿಮಲ್ಸ್ ಏನೋ ಜಾಸ್ತಿ ಅನಿಮಲ್ಸ್ ಇಲ್ಲ, ಬರೀ 2 ದೊಡ್ಡ ಅನಿಮಲ್ಸ್ ಅಂದರೆ ಬರೀ ಕರಡಿನೂ ಮತ್ತು ಚಿರತೆ ಮತ್ತು ಹುಲಿ ಇದೆ ಅಷ್ಟೇ, ಬೇರೆ ಏನು ಜಾಸ್ತಿ ಏನು ಅನಿಮಲ್ಸ್ ಇಲ್ಲ. ಮತ್ತು ಚಿಕ್ಕ ಬರ್ಡ್ಸ್ ಇದೆ ಅಷ್ಟೇ, ಬೇರೆ ಏನಿಲ್ಲ. ದೆನ್ ಚೆನ್ನಾಗಿದೆ. ಸೊ ಆ ಪ್ರೈಸ್ಗೆ ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ ಒಂದು ಒಳ್ಳೆ ಚೆನ್ನಾಗಿರೋ ಇದು. ಸೊ ಹೋಗಿ ಮುಂಚೆನೇ ನಿಮಗೆ ಜೋಗಿ ಮಟ್ಟಿ ಅಂತ ಒಂದು ಒಳ್ಳೆ ಕಾರ್ಡ್ ಸಿಗುತ್ತೆ. ಅದರೊಳಗಡೆ ನಿಮಗೆ ಎಂಟ್ರಿ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ನೀವು ಕೇಳಿದ್ರೆ ನಿಮ್ಗೆ ಮೇ ಬಿ ನಿಮ್ಗೆ ಫಾರೆಸ್ಟ್ ನಿಮ್ಗೆ ಇಷ್ಟ ಆದರೆ ನೀವು ಕೇಳಿಬಿಟ್ಟು ಹೊರಗಡೆ ಹೋಗ್ಬೋದು. ಬಟ್ ನಾವು ಕೇಳಿಲ್ಲ, ನಾವು ಕೇಳಿದ್ದಕ್ಕೆ ಥರ ಏನು ಅಂತ ನಮಗೂ ಗೊತ್ತಿಲ್ಲ. ಸೊ ನಾವು ಕೇಳಿದ್ದಕ್ಕೆ ನಾವು ಝೂ ದಾರಿ ಕೇಳಿದ್ದಕ್ಕೆ ಝೂ ದಾರಿ ತೋರಿಸಿದ್ರು. ಮೇ ಬಿ ಕೇಳಿದ್ರೆ ಬಿಡ್ಬೋದೇನೋ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದು 5 ಜಾಗ ಅಂತ ಹೇಳಲ್ಲ, ಇದೊಂದು ಮತ್ತು ಇನ್ನೊಂದು ಒಂದು ಡ್ಯಾಮ್ ಅದು. ಸೊ ಅದು ಬಂದುಬಿಟ್ಟು 6 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ. ಸೊ ಅದು ಅಷ್ಟರೊಳಗೆ ನಾವು ಹೋಗೋಕ್ಕಾಗಿಲ್ಲ, ಯಾಕೆಂದರೆ ನಮಗೆ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ನಮ್ಮ ಕೈಲಿ ಹೋಗೋಕ್ಕಾಗಿಲ್ಲ. ಸೊ ಆದಷ್ಟು ಅದು ಯಾಕಂದ್ರೆ 6 ಗಂಟೆಗೆಲ್ಲ ಕ್ಲೋಸ್ ಮಾಡಿದ್ರೆ ನಮ್ಮ ಕೈಲಿ ಹೋಗೋಕ್ಕಾಗಲ್ವಲ್ಲ. ಸೊ ನಮಗಿರೋದು ಒಂದೇ ದಿನ, ಆ ಒಂದು ದಿನದಲ್ಲಿ ಎಷ್ಟು ಜಾಗ ನಾವು ನೋಡಿ ನಿಮಗೆ ತೋರ್ಸೋಕ್ಕಾಗುತ್ತಂತ ಅಷ್ಟು ಬೇಗ ನಾನು ನಿಮಗೆ ಜಾಗ ತೋರಿಸಿದ್ದೀನಿ. ಸೊ ಇಲ್ಲಿ ಕೇಳಿಬಿಟ್ಟು ಹೋಗಿ ಬಿಟ್ಟರೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನನಗೆ ಅನಿಸ್ತಿದೆ, ಯಾಕಂದರೆ ಫುಲ್ ಕಾರ್ಡ್ ಇದು ಓಪನ್ ಕಾರ್ಡಾಗಿದೆ. ಸೊ ಮೇ ಬಿ ಕಾರಲ್ಲಿ ಹೋಗೋರಿಗೆ ಮೇ ಬಿ ಬಿಡ್ಬೋದೇನೋ ನನಗೆ ಗೊತ್ತಿಲ್ಲ, ಯಾಕಂದರೆ ಸೇಫ್ ಅಲ್ವಾ ಅದರಿಂದ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಬರೋಕ್ಕಾದ್ರೆ ನಾನು ಕೇಳಿಬಿಟ್ಟು ಹೊರಡೋಗಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಮುಗೀತು. ಸೊ ಥ್ಯಾಂಕ್ ಯು ಸೋ ಮಚ್.
ಸೊ ಫೈನಲಿ ಒಂದು ಒಳ್ಳೆ ಪ್ಲೇಸ್ ಬಂದು ಚಿತ್ರದುರ್ಗ, ಆಲ್ಮೋಸ್ಟ್ 207, ನಮ್ಮ ಮನೆಯಿಂದ 207 ಕಿಲೋಮೀಟರ್. ಮೇಯ್ನ್ ಥಿಂಗ್ ನಾನು ತುಂಬ ಬೇಗ ಬಂದೆ, ಅದು ದೊಡ್ಡ ಶಾಕ್ ನನಗೆ. ಯಾಕಂದರೆ ತುಂಬ ಬೇಗ ಬಂದ್ರಿ ನಾವು, ಹೆಂಗೆ ಬಂದ್ರಿ ಅಂತ ಗೊತ್ತಿಲ್ಲ, ಬಟ್ ರೋಡ್ ಮಾತ್ರ ಸಕ್ಕದಾಗಿತ್ತು ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ಈಗ ಬರೋದಾರಿನೂ ಒಳ್ಳೆ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವೀಡಿಯೋ ನಿಮಗೆ ಆಲ್ಮೋಸ್ಟ್ ನಿಮಗೆ ಪಾರ್ಟ್ ಆಗಿ ಬರುತ್ತೆ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗಿ ಬರುತ್ತೆ. ಸೊ ಆದಷ್ಟು ಇನ್ನೂ ಬೇಗ ನಾನು ಹೊಸ ಜಾಗಕ್ಕೆ ಹೋಗ್ತಾ ಇರ್ತೀನಿ. ಕರ್ನಾಟಕದಿರೋ ಒಳ್ಳೊಳ್ಳೆ ಜಾಗನ ಹುಡುಕಿ ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಯಾವ ಜಾಗಕ್ಕೆ ಅಂತ ನನಗೂ ಐಡಿಯಾ ಇಲ್ಲ, ಝೀರೋ ಐಡಿಯಾ. ನೆಕ್ಸ್ಟ್ ಟೈಮ್ ನಾನು ಚೆನ್ನಾಗಿ ಒಂದು ಒಳ್ಳೆ ಜಾಗ ಹುಡುಕಿ ನಿಮಗೆ ಒಂದು ಒಳ್ಳೆ ಜಾಗನ ಎಕ್ಸ್ಪೀರಿಯೆನ್ಸ್ ತೋರಿಸ್ತೀನಿ. ಅದೂ ಇದೇ ಥರ ಒಂದು 3 ಜಾಗನೋ 4 ಜಾಗನೋ ನನಗೂ ಗೊತ್ತಿಲ್ಲ, ಬಟ್ ಒನ್ ಥಿಂಗ್ ಐ ಹೋಪ್ ಸೊ ಆಲ್ಮೋಸ್ಟ್ 2 ಜಾಗ ಆದರೂ ಒಂದು ದಿನದಲ್ಲಿ ನಾನು ವಿಸಿಟ್ ಮಾಡೇ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟುವರೆಗೂ ನಂಗೆ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸ್ವಲ್ಪ ವಿಷಯಗಳಿದೆ. ಸೊ ಮತ್ತೆ ನಾನು ಹೊಸ ಜಾಗಕ್ಕೆ ಹೋಗ್ತಾ ಇರ್ತೀನಿ ಆದಷ್ಟು ಬೇಗ. ನಿಮಗೆ ಆದಷ್ಟು ಒಳ್ಳೊಳ್ಳೆ ಜಾಗನ ತೋರಿಸ್ತಾ ಇರ್ತೀನಿ. ಆ್ಯಂಡ್ ಮೇಯ್ನ್ ಥಿಂಗ್ ಯಾವ ಜಾಗ ಏನು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಆದಷ್ಟು ನಿಮ್ಗೆ ತೋರಿಸ್ತಾ ಇರ್ತೀನಿ. ನಾನು ಬಂದಿರೋ ಜಾಗದಲ್ಲಿ ನನಗಾಗಿರೋ ಅನುಭವನ ನಿಮ್ಗೆ ಶೇರ್ ಮಾಡಿದ್ದೀನಿ. ಈ ಜಾಗಕ್ಕೆ ಬಂದರೆ ಈ ಅನುಭವ ಆಗುತ್ತೆ ಅಂತ ನನ್ನ ರಾವಾಗಿ ಎಕ್ಸ್ಪೀರಿಯೆನ್ಸ್ನ ನಿಮಗೆ ತೋರಿಸಿದ್ದೀನಿ. ಸೊ ನೀವು ಈ ಜಾಗಕ್ಕೆ ಬಂದು ನಿಮ್ಗೆ ಹೆಂಗಿದೆ ಎಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ. ಸೊ ನಿಮಗೆ ಈ ಜಾಗಕ್ಕೆ ಬಂದು ಹೆಂಗಿತ್ತು, ಆ ಅನುಭವ ಹೆಂಗಿತ್ತು, ಸೊ ಅದನ್ನು ನಾನು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ತುಂಬ ಉಪಕಾರ ಆಗುತ್ತೆ ನನಗೆ. ಯಾಕೆಂದರೆ ನನ್ನ ಅನುಭವ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ, ಚಿಕ್ಕ ವಿಷಯಗಳು. ಆ್ಯಂಡ್ ಮೇಯ್ನ್ ಥಿಂಗ್ ಈ ಜಾಗದಲ್ಲಿ ಇಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಇದೆ, ಬಟ್ ನಾನು ಹೋಗಿದ್ದೀನಿ ಸ್ವಲ್ಪ ಜಾಗದಲ್ಲಿ ಪ್ಲಾಸ್ಟಿಕ್ ಎಲ್ಲ ತುಂಬ ಅವಾಯ್ಡ್ ಮಾಡಿದ್ದಾರೆ. ಅದು ತುಂಬ ಖುಷಿ ಪಡೋ ವಿಷಯ ನನಗೆ. ಯಾಕಂದರೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಸೊ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಹೆಂಗೆ ತಂದರೂ ಅದೇ ಥರ ಬ್ಯಾಗಲ್ಲಿ ತೊಗೊಂಡೋಗಿ ಆಚೆ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಇದು ಕಾಡಲ್ವಾ, ಸೊ ನಾವೇ ಕಾಡನ್ನ ಬೆಳೆಸಬೇಕು. ಸೊ ನಾವು ಚಿಕ್ಕ ವಯಸ್ಸಿಂದ ಓದಿರ್ತೀವಿ, ಸೊ ಕಾಡನ್ನ ಬೆಳೆಸಬೇಕು ಅಂತ. ಸೊ ನಾವು ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಒಂದು ಅವೇರ್ನೆಸ್ಗೋಸ್ಕರ ಹೇಳ್ತಾ ಇದ್ದೀನಿ, ಬೇರೆ ಏನಿಲ್ಲ. ಆಸ್ ಅ ಬ್ರದರ್ ಆಗಿ, ಆಸ್ ಅ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ, ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಇನ್ನೂ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾಕೆ ಸುಮಾರು ಒಳ್ಳೆ ಕರ್ನಾಟಕದಲ್ಲಿ ಸುಮಾರು ಪ್ಲೇಸಸ್ಗಳಿದೆ, ಅದು ಆ ಪ್ಲೇಸ್ಗೆಲ್ಲ ನಾನು ಹೋಗಿ ಇಷ್ಟಪಡ್ತಾ ಇದ್ದೀನಿ. ಸೊ ಮತ್ತೆ ಒಂದು ಒಳ್ಳೆ ಪ್ಲೇಸಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾಳೆಯಿಂದ ವರ್ಕೌಟ್ ವೀಡಿಯೋ ಬರ್ತಾ ಇರುತ್ತೆ ಆ್ಯಂಡ್ ಮತ್ತೆ ಒಳ್ಳೆ ಪ್ಲೇಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಮೇಯ್ನ್ ಥಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಹಾಕಿ, ಕಮೆಂಟ್ ಹಾಕಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ, ಏನಾದರೂ ಮಿಸ್ಟೇಕ್ಸ್ ಆಗಿ ಮಾತಾಡಿದರೆ, ಇಲ್ಲ ಬ್ರೋ ಅದು ಹಿಂಗೆ ಹೇಳ್ಬೇಕಾಗಿತ್ತು ಅಂತ ಏನಾದಿದ್ದರೆ ನನಗೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಇನ್ನೂ ಲರ್ನ್ ಆಗ್ತಾಯಿದ್ದೀನಿ. ಐ ಆಮ್ ಎ ಬಿಗಿನರ್. ಸೊ ಯೂಟ್ಯೂಬಲ್ಲಿ ನಾನು ತುಂಬ ಬಿಗಿನರ್ ಆಗಿರೋದ್ರಿಂದ ನನಗೇನಾದಿದೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಮತ್ತೆ ಒಳ್ಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ನೀವು ಚೆನ್ನಾಗಿರಿ, ನಿಮ್ಮ ಜೊತೆಗಿರೋರನ್ನು ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.